ಹತ್ರ ಆಗುವಂಥದ್ದು, ಇವತ್ತಿನ ಯೂತ್ಸ್ಗೆ ಭಾಳ ಇಷ್ಟ ಆಗುವಂಥ ಒಂದು ಲವ್ ಸ್ಟೋರಿ ಇದು. ತುಂಬ ಚಂದದ ಕತೆ. ಅದನ್ನು ನಮ್ಮ ಕಾಂತ ಕಣ್ಣಲ್ಲಿ ಅವ್ರ ಸ್ಟೈಲ್ ಒಂದಿದೆ. ಪ್ರತಿ ಸಿನಿಮಾದಲ್ಲೂ ಅವ್ರದ್ದೊಂದು ಸ್ಟೈಲ್ ಇದೆ. ಆ ಸ್ಟೈಲಲ್ಲಿ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ ಹಾಲಿವುಡ್ಡೆಲ್ಲ. ಒಳ್ಳೆಯದಾಗಲಿ ಕಿರಣ್ಗೆ ಮತ್ತು ಕಾಂತ ಕಣ್ಣಲ್ಲಿಗೆ. ಈ ಸಿನಿಮಾ ದೊಡ್ಡ ಯಶಸ್ಸು ಕೊಡಲಿ ಅಂತ ಹಾರೈಸ್ತೀನಿ. ಹಾಗೆ ನಿರ್ಮಾಪಕರು ಕೂಡ ಪ್ರದೀಪ್ ಅವರು ಮೊದಲ ಸಿನಿಮಾಗೆ ಅವ್ರಿಗೆ ಜೇಬು ತುಂಬ ದುಡ್ಡು ಬರಲಿ, ಆ ದುಡ್ಡು ಎಲ್ಲರಿಗೂ ಹಂಚಿ ಆಮೇಲೆ ಅಂತ ಹೇಳಿದ ಒಳ್ಳೆಯದಾಗಲಿ ಸರ್. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ ಅವ್ರ ಬಗ್ಗೆ ಮಾತಾಡಲೇಬೇಕು. ಶ್ರೀಧರ್ ಸಂಭ್ರಮ ಅವರು ನಂದು ಕಾಂಬಿನೇಷನ್ ಭಾಳ ಸಿನಿಮಾ ಕೆಲಸ ಮಾಡಿಲ್ಲ, ಕಡಿಮೆ ಕೆಲಸ ಮಾಡಿದ್ದೀವಿ ಕಂಪ್ಯಾರಿಟಿವ್ಲಿ. ಆದರೆ ಒಳ್ಳೊಳ್ಳೆ ಹಾಡು ಮಾಡಿದ್ರು. ಈ ಸಿನಿಮಾದಲ್ಲಿ ಒಂಥರ ಚಾಲೆಂಜಿಂಗ್ ಆಗಿ ಕೂತು ಕೆಲಸ ಮಾಡಿದ್ದೀವಿ. ಕಾಂತ ಕಣ್ಣಲ್ಲಿಗೆ ದೊಡ್ಡ ಹಿಟ್ ಆಗಬೇಕು ಈ ಹಾಡು ಮತ್ತು ಈ ಸಿನಿಮಾ. ಹಾಗೆ ಶ್ರೀಧರ್ ಸಂಭ್ರಮ ಅವ್ರಿಗೆ ಅವ್ರು ಭಾಳ ದೊಡ್ಡ ಹಿಟ್ಸ್ ಕೊಟ್ಟಿರೋವಂಥವ್ರು ಈಗಾಗಲೇ. ಸೊ ನನ್ನ ಜೊತೆ ಸೇರಿಸ್ಕೊಳ್ಳಿ ಅಂತೇಳಿ ಅವ್ರ ಜೊತೆ ಈ ಹಾಡು ಮಾಡಿದ್ದೀವಿ. ಈ ಹಾಡು ಈಗಾಗಲೇ ಈಗ ತಾನೇ ರಿಲೀಸ್ ಆಗಿದೆ. ಡೆಫಿನೆಟಾಗಿ ಈ ಹಾಡು ತುಂಬ ಸದ್ದು ಮಾಡುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ಒಳ್ಳೆಯದಾಗುತ್ತೆ, ಸಿನಿಮಾಗೆ ಒಳ್ಳೆಯದಾಗುತ್ತೆ, ಈ ಹಾಡಿನಿಂದ ಸಿನಿಮಾಗೂ ಒಳ್ಳೆಯದಾಗುತ್ತೆ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಬ್ಯೂಟಿಫುಲ್. ನಮ್ಮ ಮೋಹನ್ ಕೊರಿಯೋಗ್ರಫಿ ಚೆನ್ನಾಗಿದೆ, DOP ಕೆಲಸ ಚೆನ್ನಾಗಿದೆ. ಆ್ಯಂಡ್ ಕಿರಣ್ ಮತ್ತು ಹೀರೋಯಿನ್ ಚಂದ್ರಲೇಖ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂಥರ ಮುದ್ದಾಗಿ ಇದೆ. ಪೇರ್ ಭಾಳ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಇವತ್ತು ಕನ್ನಡಿಗರ ಮೊದಲ ದೊರೆ ಕದಂಬ ವಂಶದ ಮೊದಲ ದೊರೆ ಮಯೂರ ವರ್ಮ. ನಾವು ತುಂಬ ಥ್ಯಾಂಕ್ಸ್. ಮೊದಲಾಗಿ ಸಾಹಿತ್ಯ ಬರೋದು ಸರ್, ನಾಯಕ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಚೆನ್ನಾಗಿದೆ. ನಾನು ಏನು ಹೇಳೋದು ಗೊತ್ತಿಲ್ಲ, ಬಟ್ ಒನ್ನಾಗಿ ಶ್ರೀಧರ್ ಈ ಸರ್ ತುಂಬ ಮ್ಯೂಸಿಕ್ಕು 2 ಸಾಂಗಿಗಿಂತ ಈ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇತ್ತು. ಬಟ್ ಕೆಲವೊಂದು ವಿಚಾರದಲ್ಲಿ ಬೇಜಾರಾಗಬೇಡಿ, ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಇಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ನಾನು ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಸೊ ನಾನು ಎಕ್ಸ್ಪೆಕ್ಟ್ ಇರಲಿಲ್ಲ ಈ ಥರ ಅರೇಂಜ್ಮೆಂಟ್ ಈ ಥರ ಮಾಡ್ತಾರೆ. ಸುಮ್ಮನೆ ಆಡಿಯೋ ಲಾಂಚ್ ಅಂದ್ಕೊಂಡೆ. ಬಟ್ ನೀವೇನು ಬೇರೆ ಲೆವೆಲ್ಗೆ ಕಂಡ. ಥ್ಯಾಂಕ್ ಯು. ನಿಮ್ಮ ಸ್ವೀಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಮಾಧ್ಯಮವರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಾನು ಡೇ 1ನಿಂದನೂ ಸಮೇತ ನಮ್ಮ ಪೂಜೆ ಆದಾಗ ಅಲ್ಲ ನಾವು ಇದರಲ್ಲಿ ಪೂಜೆ ಮಾಡೋ ಅವಾಗಿಂದ ಇವತ್ತಿನವರೆಗೂ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ಸ್. ಮೊದಲಿಗೆ ಥ್ಯಾಂಕ್ ಯು ಪ್ರದೀಪ್ ಸರ್. ಒಂದು ಒಳ್ಳೆಯ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಕೊಟ್ವಿ. ಎಲ್ಲರೂ ಹೇಳಿದ್ರೆ ಮೊದಲನೇ ಹಾಡು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ನಮಗೆ ಅದು ಓರಿಯೆಂಟೇಷನ್ ಆನ್ ಮಾಡ್ರಿ. ಅದು ಉದ್ದುತ್ತಲ್ಲ ಐದು ಕೊಟ್ಬಿಟ್ಟು ಏನದು. ಮೊದಲು 2 ಹಾಡುಗಳು ತುಂಬ ಚೆನ್ನಾಗಿದೆ ಅನ್ನಿಸ್ತಿತ್ತು. ಯಾವಾಗಲೂ ನಾನು ಕಿರಣ್ ಸರ್ ತುಂಬ ಸರಿ ಫೋನ್ ಮಾಡಿ, ಕಾಂತಣ್ಣ ತುಂಬ ಸರಿ ಹೇಳಿದೆ, ಅಣ್ಣ ನೀನೇ ಸಾಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಣ್ಣ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಅಂತ. ಈಗ ಈ 3 ಹಾಡು ನೋಡಿದ್ರೆ ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಮೊದಲಿಗೆ ಅಣ್ಣ ನಾನೇ ನನ್ನ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಅಣ್ಣ. ಲಾಸ್ಟ್ ನಾನು ನಿಮ್ಮನ್ನು ದುಬೈಯಲ್ಲಿ ಮೀಟ್ ಮಾಡಿದ್ದು, ನಾನು ನೀವು ಪ್ರತಿವತ್ತು ಸಿಗ್ತಿದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಆ್ಯಸ್ ಯೂಶುವಲ್ ಯಾವಾಗಲೂ ಬರ್ದಂಗೆ. ಮತ್ತೆ ಇಬ್ಬರು ಬರೋ ವರ್ಷ ಈ ಸಿನಿಮಾಗೆ ದುಬೈಯಲ್ಲಿ ಸಿನಿಮಾ ಕಳೆದ ಸಿನಿಮಾಗಳಿಗೆ ಇಬ್ಬರು ಅವಾರ್ಡ್ ತೊಗೊಂಡಿದ್ವಿ. ಸಂಭ್ರಮಿಸ್ಬಿಟ್ಟಿದ್ದೀರಿ ಇದರಲ್ಲಿ ಎಲ್ಲ ಹಾಡುಗಳನ್ನು. ಚೆನ್ನಾಗಿದೆ ಸರ್. ಕಿರಣ್ ಸರ್, ಹಂಗೆ ಇದು ಯಾವಾಗ ಸರ್ ಟ್ರೈಲರ್ ರಿಲೀಸು? ನಮ್ಮ ಕೆಲಸನ ಒಂಚೂರು ಆಚೆ ಬರುತ್ತೆ ಟ್ರೈಲರ್ ಬಂದಾಗ. ಹಾಡುಗಳಲ್ಲಿ ನಮಗೆ ಕೆಲಸ. ಎಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ನಮಸ್ಕಾರ.
ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ನನ್ನ 2 ಸಾಂಗು ತುಂಬ ದೊಡ್ಡ ಹಿಟ್ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳೇ. ಸೊ ಎಲ್ಲರೂ ಎಲ್ಲ ಕಡೆ ಈ ಸಾಂಗ್ನ ತಲುಪಿಸಿ ನಾವು ಸಪೋರ್ಟ್ ಮಾಡಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಾಂಗ್ ಬಗ್ಗೆ ನಾನೇನು ಮಾತಾಡಲ್ಲ. ಸೊ ನೀವು ನೋಡಿದ್ದೀರಾ. ಸೊ ಜನಗಳು ಮಾತಾಡಬೇಕು, ನೀವು ಮಾತಾಡಬೇಕು. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಎಲ್ಲ ಇವತ್ತು ಬೇರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಕನ್ನಡ ಇಂಡಸ್ಟ್ರಿ ಹೊಸಬ್ರು ಸಿನಿಮಾಗೆ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಚೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆ ಥರ ಜೋರಾಗಿ ಸೌಂಡ್ ಮಾಡೋಕ್ಕೆ ನಾವು ಬರ್ತೀವಿ. ತುಂಬ ಕಾನ್ಫಿಡೆಂಟಾಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ಪಕ್ಕ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತಲೇ ಮಾಡಿರೋದು. ಯಾಕಂದರೆ ಇವತ್ತಿನ ರೇಷೋ ಏನಿದೆ ಅಂತ ಗೊತ್ತಿದೆ ನಮಗೆ, ಆಡಿಯನ್ಸ್ ರಿಜೆಕ್ಷನ್ ಏನು ಅಂತಲೂ ಗೊತ್ತಿದೆ. ಹಾಗಾಗಿ ಈ ಸರಿ ಸಿನಿಮಾ ಮಾಡಿದ್ರೆ ಶೂರ್ ಶಾಟ್ ಮಾಡಬೇಕು ಅಂತಲೇ ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಲಿ ಜೂನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಒಂದು ಮುಂಗಾರು ಮಳೆ ಥರ ನಮ್ಮ ಸಿನಿಮಾ ನಾವು ಬರಬೇಕು ಅಂತಲೇ ರೆಡಿ ಆಗಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ಈ ಸಾಂಗು ಮೇಯ್ನ್ ಹೀರೋ ನನಗೆ ಶ್ರೀಧರ್ ಸರ್. ಸೊ ಅವ್ರು ಆ್ಯಸ್ ಯೂಶುವಲ್ ಎಲ್ಲ ಸಾಂಗೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಇದು ನನ್ನ ಮೇಲಿರೋ ಪ್ರೀತಿಗೆ ಇನ್ನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಈ ವರ್ಷದ ಬ್ಲಾಕ್ ಬಸ್ಟರ್ ಸಾಂಗ್ ಇದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ನನ್ನ ಪ್ರೊಡ್ಯೂಸರ್ ಸರ್ ಇಲ್ಲಿವರೆಗೂ ಒಂದೊಂದು ಸಾಂಗ್ಗೆ ಒಂದೊಂದು ಇವೆಂಟ್ ಮಾಡಿ ಅಂತ ನನ್ನ ಬಿಡ್ತಾ ಇದ್ದಾರೆ. ಸೊ ಪ್ರಮೋಷನ್ ವೈಸನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡ್ತಾ ಇರೋದು ಒಂದೇ ರೀಸನ್ನು, ಆಡಿಯನ್ಸ್ಗೆ ತಲುಪಬೇಕು ಅಂತ. ಸೊ ತಲುಪಿಸೋ ಜವಾಬ್ದಾರಿ ನಿಮ್ಮದು, ಒಳ್ಳೆ ಕೆಲಸ ಮಾಡೋ ಜವಾಬ್ದಾರಿ ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್. ಮಾತಾಡಿದ್ರೆ ನಾವು ಮಾಡಿರುವಂಥ ಕೆಲಸನೇ ಹೇಳ್ತಾ ಇದ್ದೀವಿ, ಎಲ್ಲರೂ ಹೇಳ್ತಾ ಇದ್ದೀವಿ. ಒಬ್ಬ ನಿರ್ದೇಶಕರು ಮೊದಲನೇದಾಗಿ ಒಂದು ಕತೆ ಜೊತೆಯಲ್ಲಿ ಪಾತ್ರದ ಜೊತೆಯಲ್ಲಿ ಎಲ್ಲ ಟೆಕ್ನಿಷಿಯನ್ ಟೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸಿನಿಮಾ ಕ್ವಾಲಿಟಿ ಅಂತ ಇರಬೇಕು. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಕಿರಣ್ ಸರ್ ನನಗೆ ಪರಿಚಯ ಆದಾಗ ಒಂದು ಕತೆ ಹೇಳೋದ್ರಿಂದ ಮುಖಾಂತರವಾಗಿ ನನ್ನ ಜರ್ನಿ ಶುರುವಾಯಿತು. ಆನಂತರ ಪ್ರದೀಪ್ ಸರ್, ಶ್ರೀಧರ್ ಸರ್ ಜೊತೆಯಲ್ಲಿ ಆಗಲಾಗ. ಸೊ ಮೊದಲನೇ ಇನ್ವಿಟೇಷನ್ನು ಹಾಡುಗಳು, ಅಂದರೆ ಹಾಡಿನ ಮುಖಾಂತರನೇ ಈಗ ಎಷ್ಟೋ ಕಥೆನ ಹೇಳ್ತಾ ಇದ್ದೀವಿ. ಅಂದರೆ ಲೈಫ್ ಕೂಡ ಬೇರೆನೇ ಕಥೆ ಇದೆ. ಹಾಡುಗಳ ಮುಖಾಂತರವಾಗಿ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ಇದೆ, ಒಂದು ಫ್ಯಾಮಿಲಿ ಕಮಿಟ್ಮೆಂಟ್, ಇದೆಲ್ಲವೂ ಒಂದು ಸಮ್ಮಿಳಿತ ಆಗಿರುವಂಥ ಒಂದು ಚಿತ್ರಣ ಲೈಫ್ ಇದೆ. ಸೊ ಏನಿದೆ ತುಂಬ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀಧರ್ ಸರ್ ಇಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಹೇಗೆ ಅಂತಂದರೆ ಒಂಥರ ನಮಗೆ ಯಾವತ್ತೂ ಕಂಫರ್ಟಬಲ್. ಅಂದರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿನಿಮಾ ಏನೋ ಮಾಡ್ತಾ ಇದ್ದೀವಿ ಅಂತಲ್ಲ, ಅದು ಹೇಗಿರೋ ಅಂತಾನೆ ಎಲ್ಲರೂ ಕೂಡಿ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ ಗುರುಗಳೇ ಒಂದು ಸಾಂಗ್ ಬೇಕು ಅಂತಂದರೆ ಬಾರಮ್ಮ ಸಾಂಗ್ ಹಿಟ್ ಆಗಲೇಬೇಕು ಅಂತ ಹೇಳಿ ಜೊತೆನಲ್ಲಿ ಕೂತ್ಕೊಂಡು ಅವರ ಸಮಯನ ಸ್ಟುಡಿಯೋದಲ್ಲಿ ಸರ್ಜನ್ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹುಟ್ಟಿದ್ದೆ ಈ ನೀನೊಬ್ಬಳೆ ಹಾಡು ಕೇಳ್ತಾ ಇದ್ದಾಗೇನೆ ಒಂದು ಕಾನ್ಫಿಡೆಂಟ್ ಇಲ್ಲ ಈ ಹಾಡು ಸೂಪರ್ ಹಿಟ್ ಆಗಿದೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರು. ವಿಜುವಲ್ ಮೀಡಿಯಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮ ಗುರುಗಳು ಇವತ್ತು ಆಗಮಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ ಗುರುಗಳು. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಿದಾಗಲಂತೂ ಮೊದಲನೇ ಗುರು ಭಾಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗಿರೋ ಅಪಾರವಾದ ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಮಗೆಲ್ಲ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ನಿಮಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಇದ್ರ ಬಗ್ಗೆ ಪ್ರಣವಬಹುದು. ಕನ್ನಡ ಅಂದರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಅವ್ರ ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದಾರೆ. ಅದರಲ್ಲಿ ಹಂಸಲೇಖ ಅವ್ರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಹಾಡುಗಳನ್ನು ಬಹಳ ಜನಗಳ ಒಂದು ಹೃದಯದಲ್ಲಿ ತುಂಬಿಕೊಂಡಿದೆ. ಒಳ್ಳೆಯದು. ನಮ್ಮ ಇವತ್ತಿನ ಲೈಫ್ ಕಡೆ ಸಿನಿಮಾ, ಇವರು ನನ್ನನ್ನು ಹೀರೋ ಅಂತೆಲ್ಲ ಏನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಕಿರಣ್ ಆದಿತ್ಯ ಅವರು
ಒಂದು ಪದವಾಗಿ ಇಟ್ಕೊಂಡು ಇದನ್ನು ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಜನಗಳಿಗೆ ನಾನು ರೀಚ್ ಮಾಡಬೇಕು ಅನ್ನೋ ಒಂದು ಏನು ಹಠ ಸಾಧನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಹ್ಯಾಂಡ್ಸ್ ಆಫ್. ತುಂಬ ಖುಷಿ